ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶುಕ್ರವಾರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ ಸೆಂಟ್ರಲ್ ಯೂನಿಯನ್ ವತಿಯಿಂದ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಮಾತನಾಡಿದ ಅವರು, ನಾಯಕನಹಟ್ಟಿ ಹೋಬಳಿಯ ಕಟ್ಟಡ ಹಾಗೂ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಕೂಡಿ ಸರ್ಕಾರದ ಆದೇಶದಂತೆ ಮೇ 1ರಂದು ಪ್ರತಿ ವರ್ಷ ಪಟ್ಟಣದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನ ಸಿಹಿ ಹಂಚಿ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಕಾರ್ಮಿಕರ ನೆರವಿಗೆ ಮುಂದಾಗಬೇಕು, ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯ ನೀಡಬೇಕು ಎಂದಿದ್ದಾರೆ. ಈ ಸಮಯದಲ್ಲಿ ಹೋಬಳಿ ಘಟಕ ಅಧ್ಯಕ್ಷ ಚನ್ನಬಸಯ್ಯನಹಟ್ಟಿ ಬಿ ತಿಪ್ಪೇಸ್ವಾಮಿ ಮಾತನಾಡಿದರು. ಇದೇ ವೇಳೆ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ ಚಿತ್ರದುರ್ಗ ಗೌರವಾಧ್ಯಕ್ಷ ಪ್ರಸನ್ನ, ಉಪಾಧ್ಯಕ್ಷ ಮಚ್ಚೇಂದ್ರಪ್ಪ, ಸಹ ಕಾರ್ಯದರ್ಶಿ ಗೋಪಾಲ್, ಖಜಾಂಚಿ ನಾಗರಾಜ್, ಕಾರ್ಯದರ್ಶಿ ಶಫೀವುಲ್ಲಾ, ಪ್ರಧಾನ ಕಾರ್ಯದರ್ಶಿ ಶಿವು, ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ ನಾಯಕನಹಟ್ಟಿ ಕಟ್ಟಡ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ, ಖಜಾಂಚಿ ರೇಖಲಗೆರೆ ಮಲ್ಲಿಕಾರ್ಜುನ, ಕಾರ್ಯದರ್ಶಿ ಬೋಸಯ್ಯ, ಸಂಘದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ನಮ್ಮ ಜಿಲ್ಲಾಧ್ಯಕ್ಷರು ಏನು ಬೇಡಿಕೆ ಇಲ್ಲ, ಸರ್ಕಾರಕ್ಕೊಂದೇ ಬೇಡಿಕೆ ಇರೋದಕ್ಕೆ ಈಗ ಕಾರ್ಮಿಕ ಕಾರ್ಡು ರಿನ್ಯೂವಲ್ ಆಗೋಕ್ಕೆ ಕೊನೆಯ 3 ವರ್ಷ ಇದ್ದಿದ್ದು ಈಗ ವರ್ಷಕ್ಕೆ ಮಾಡಿದ್ದಾರೆ. ಈಗ ಪ್ರತಿಯೊಬ್ಬರು 9-10 ತಿಂಗಳಾದಂಥ ಕಾರ್ಮಿಕರು ಪ್ರತಿಯೊಬ್ಬರು ತೊಂದರೆ ಆಗ್ತಿದೆ. ಆ ತೊಂದರೆಗಳಂತಂದರೆ ಪ್ರತಿಯೊಂದು ದಾಖಲೆಯನ್ನು ಒದಗಿಸೋಕ್ಕಾಗ್ತಿಲ್ಲ. ಅದನ್ನು ಈ ಸರ್ಕಾರ ನೋಡ್ಕೊಂಡ್ಬಿಟ್ಟು ಈಗ ಮತ್ತೆ ಏನಿತ್ತು ಅದನ್ನೇ ಮಾಡಿಕೊಡೋದಂತ ಸರ್ಕಾರದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಮಳೆ ಕಡಿಮೆ ಬೀಳುವಂಥ ಪ್ರದೇಶ ಬರದ ನಾಡು. ಈ ಬರದ ನಾಡಿನಲ್ಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿದೆ. ಸರ್ಕಾರ ಏನಾದರೂ ಮೂಲಭೂತ ಸೌಲಭ್ಯಗಳು ಕಲ್ಪಿಸಿದೆ ಸರ್ ಇದುವರೆಗೂ? ಮೂಲ ಸವಲತ್ತುಗಳೇನಿಲ್ಲ ಈ ಬರದ ನಾಡಿನಲ್ಲಿ. ಈಗ ಅದೇ ಕಾರ್ಮಿಕರಿಗೆ ನೀವೇನು ಒಕ್ಕೂಟ ಕೇಳ್ತಿದ್ವಿ, ಆ ಬೇಡಿಕೆಗಳನ್ನ ಏನು ಮುಂದೆ ಇಟ್ಕೊಂಡು ಮಾಡಿದ್ವಿ ಅದನ್ನು ಬೇಡಿಕೆ ಈಡೇರಿಸಲು ಸಾಕಿಲ್ಲ. ಬರದ ನಾಡಿನಲ್ಲೇ ಮಳೆ ಬಂದಾಗ ಆಗುತ್ತೆ ಕಾರ್ಮಿಕರಿಗೆ ಅಷ್ಟೇ. ಸರ್, ಹೋಬಳಿಯಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಬಡವರು ಇದ್ದಾರೆ, ನಿರ್ಗತಿಕರಿದ್ದಾರೆ, ಅವರಿಗೆ ಸರಿಯಾದ ಸೂರಿಲ್ಲ. ಸರ್ಕಾರಕ್ಕೆ ನೀವೇನಾದರೂ ಮನವಿ ಮಾಡೋದಾದರೆ? ಮನವಿ ಕಟ್ಟಡ ಕಾರ್ಮಿಕರಿಗೆ 2 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಸರ್ಕಾರ. ಇದುವರೆಗೂ ಯಾವ ದುಡ್ಡು ಕೊಡಲ್ಲ. 2 ಲಕ್ಷ. ಆಮೇಲೆ ಕಟ್ಟಡ ಕಾರ್ಮಿಕರಿಗೆ ಮನೆಗಳು ಕೊಡ್ತೀವಿ, ಜಾಗಗಳು ಕೊಡ್ತೀವಿ, ಅವ್ರಿಗೇನು ಕುತ್ತು ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಈ ಸರ್ಕಾರ ಬಂದು 5 ವರ್ಷ ಆಯ್ತು, 3 ವರ್ಷ ಆಯ್ತು. ಯಾವ ಸೌಲಭ್ಯನೂ ಕಲ್ಪಿಸಿಲ್ಲ ಕಟ್ಟಡ ಕಾರ್ಮಿಕರು. ನಮಗೆ ಸೌಲಭ್ಯ ಕಮ್ಮಿ ಮಾಡಿದ್ರೆ ನಾವು ಸರ್ ಕಾರ್ಮಿಕ ಸಚಿವರಿಗೆ ಏನಾದರೂ ಮನವಿ ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಂತೆ ಎಲ್ಲ ಇದಾಗೈತೆ, ಯಾವುದೂ ಈಡೇರಿಸಿಲ್ಲ. ಆಮೇಲೆ ಮದುವೆಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, 1 ಲಕ್ಷ ರೂಪಾಯಿ ಈಡೇರಿಸಿಲ್ಲ. 60,000 ರೂಪಾಯಿ ಮಾತ್ರ ಮಾಡಿದ್ದಾರೆ. 60 ವರ್ಷ ಮಾಡಿದ್ದಾರೆ. ಆಮೇಲೆ ಮನೆ ಕಟ್ಟಕ್ಕೆ 2 ಲಕ್ಷ ರೂಪಾಯಿ ಇರುತ್ತೆ, ಈಗ 2 ಲಕ್ಷ ರೂಪಾಯಿ ಬರ್ತಿಲ್ಲ. ಅದು ಪ್ರತಿಯೊಂದು ದಾಖಲಾತಿಗಳು ಕೊಡೋಕ್ಕಾಗ್ತಿಲ್ಲ. ಅವ್ರು ಕೇಳಿದ ದಾಖಲಾತಿ ಕೊಡೋಷ್ಟೊತ್ತಿಗೆ ಇವ್ರು ಯಾಕೆ ಕೂಡ ಮೆತ್ತಗೆ ಹೇಳ್ತಾರೆ. ಸರ್ಕಾರ ಇದ್ಯಾಕೆ ಕೇಳ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಈ ಕಾರ್ಮಿಕರು ಯಾಕೆ ವಂಚಿತರಾಗಿದ್ದಾರೆ, ಇದೇ ಥರ ಆಗ್ತಾ ವಂಚಿತರಾಗ್ತಾರೆ. ಕ್ರಮ ನಡೆಸ್ಕೊಟ್ಟಿರ್ತಾರೆ. ಎಲ್ಲ ಹಿಂದೆನೂ ಹೆಚ್ಚಾಗಿ ನಡೆಸ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಆಸೆ. ಇದನ್ನು ನಡ್ಸ್ಕೊಂಡು ಹೋಗೋಣ, ಕೈಲಾದಷ್ಟು ಸಾಹಸ ಪಟ್ಟು ಮಾಡ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಆಸೆ. ಜಿಲ್ಲಾಧ್ಯಕ್ಷರು ಗಮನ ಇರ್ತಾರೆ. ನಮ್ಮ ಹೋಬಳಿ ಮಟ್ಟದ ಕಾರ್ಮಿಕ ಬಂಧುಗಳು ನಮಗೆ ಸಪೋರ್ಟ್ ಇತ್ತು. ಇವತ್ತು ಇಲ್ಲ ಕೇಳಲ್ಲ, ಒಳ್ಳೆ ಸಪೋರ್ಟು ಅವರನ್ನು ಗಮನ ಕೊಟ್ಟಿರೋದ್ರಿಂದ ನಾವು ಈ ಮಟ್ಟಕ್ಕೆ ಮಾಡೋಕ್ಕೆ ಬಂದಿರೋದು. ಮುಂದೆ ಅವ್ರಿಗೆ ಏನೇ ಅನುಕೂಲವಾದ್ರೂ ಏನೇ ಸೌಲಭ್ಯ ಬೇಕಂದ್ರೂ ಮಾಡಿಕೊಡೋ ಜವಾಬ್ದಾರಿ ಭಾಗ ಆಗ್ತಿರುವಂತಂದೇಳಿ ಈ ಸಂದರ್ಭದಲ್ಲಿ ಮಾತಾಡಿರುವಂಥ ಕಾರ್ಮಿಕ ಬಂಧುಗಳು ಅವಕಾಶ ಮಾಡಿಕೊಟ್ಟಿರುವಂಥ ಕಾರ್ಮಿಕ ಬಂಧುಗಳಿಗೆ ನಮಸ್ಕಾರ ಹೇಳ್ತೀನಿ.